ಪ್ರೀತಿಯ ಪ್ರಥಮ PUC ವಿದ್ಯಾರ್ಥಿಗಳ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇವೆ. ಈ ಒಂದು ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಕೂಡ ಸ್ಪೆಷಲ್ ಆಗಿ ಕೆಮಿಸ್ಟ್ರಿ ಆಯಿತಾ, JEE ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ನೀಟ್ ವಿದ್ಯಾರ್ಥಿಗಳಾಗಿರ್ಬೋದು, ಎಲ್ಲರಿಗೂ ಕೂಡ ಕೆಮಿಸ್ಟ್ರಿ ಕಂಪಲ್ಸರಿ ಸಬ್ಜೆಕ್ಟ್ ಇರುತ್ತೆ. ಅದರ ಒಂದು ಇಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಅಪ್ಲೋಡನ್ನು ಮಾಡಿಕೊಡ್ತಾ ಇದ್ದೇನೆ. ಮೊದಲನೆಯದಾಗಿ ಈ ಫಿಸಿಕಲ್ ಕೆಮಿಸ್ಟ್ರಿನಲ್ಲಿ ಬರುವಂತಹ ಪಾಠ ಆಗಿರುವಂಥ ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಅಂತ ಇದೆ ಅಲ್ವಾ, ಆ ಫಿಸಿಕಲ್ ಕೆಮಿಸ್ಟ್ರಿ. ಅದರಲ್ಲಿ 1 ಅಂಕದ ಪ್ರಶ್ನೆಗಳು, 2 ಅಂಕದ ಪ್ರಶ್ನೆಗಳು ಹಾಗೂ 3 ಅಂಕದ ಪ್ರಶ್ನೆಗಳು, ಈ ರೀತಿಯಾಗಿ ಇಂಪಾರ್ಟೆಂಟ್ ಇರುವಂಥ ಪ್ರಶ್ನೆಗಳು ಇದ್ದಾವೆ. ಬನ್ನಿ ನೋಡ್ತಾ ಹೋಗೋಣ. ಈಗ ಯಾವುದು ಸ್ಟೇಟ್ ದಿ ಲಾಸ್ ಅಂತ ಇದೆ. ಈ 6 ಪ್ರಶ್ನೆಗಳಲ್ಲಿ 3 ಪ್ರಶ್ನೆಗಳು ನಿಮ್ಮ ಏನಂತೀರ ಮಿಡ್ ಟರ್ಮ್ ಎಕ್ಸಾಮ್ ಕ್ವಶನ್ ಪೇಪರಲ್ಲಿ ಇದ್ದೇ ಇರುತ್ತೆ ಸರ್, ಇಷ್ಟಂತೂ ತಿಳಿದುಕೊಳ್ಳಿ. ನಂತರದಲ್ಲಿ ಪ್ರೀತಿಯ ವಿದ್ಯಾರ್ಥಿಗಳೇ, ಡೆಫಿನಿಷನ್ ಈಕ್ವೇಷನ್ಸ್ ಇದೆ, ಅದು ಲಾಸ್ ಆಯಿತು. ಯಾಕಂದರೆ ನೀವು ಡಿವೈಡ್ ಮಾಡ್ಕೊಂಡಾಗ ನಿಮ್ಗೆ ಯಾವುದು ಬರಲ್ವೋ, ಲಾಸ್ ಬರಲ್ವೋ ಅಥವಾ ಈಕ್ವೇಷನ್ಸ್ ಬರಲ್ವೋ, ಈ ರೀತಿಯಾಗಿ ಡಿವೈಡ್ ಮಾಡ್ಕೊಂಡ್ರೆ ಓದಲಿಕ್ಕೆ ನಿಮಗೆ ಈಸಿ ಆಗುತ್ತೆ. ಈಗ ನೋಡಿ, ಇದು ನಾನು ನೋಡಿದ ಹಾಗೆ ನನ್ನ ಎಕ್ಸ್ಪೀರಿಯೆನ್ಸಿನ ಒಂದು ಮಾತನ್ನು ಹೇಳುತ್ತಿರುವಂಥದ್ದು. ಈ ಮೊಲಾರಿಟಿ ಹಾಗೂ ಮೊಲಾಲಿಟಿ ಇದೆ ಅಲ್ವಾ, ಇದು ಎಲ್ಲ ವರ್ಷವೂ ಕೂಡ ಕೇಳಿರುವಂತಹ ಪ್ರಶ್ನೆಗಳು ಆಗಿರ್ತವೆ. ಜೊತೆಗೆ ಈ ಮಾಲಿಕ್ಯುಲರ್ ಫಾರ್ಮುಲಾ ಕೂಡ ಎಲ್ಲ ವರ್ಷ ಕೂಡ ಕೇಳಿರುವಂಥ ಪ್ರಶ್ನೆಗಳು ಆಗಿರ್ತವೆ. ಇವೆಲ್ಲವೂ ಕೂಡ ಇಲ್ಲಿ ನೋಡುತ್ತಿರುವಂಥದ್ದು ಈಕ್ವೇಷನ್ಸ್ ಎಲ್ಲ 2 ಮಾರ್ಕ್ಸ್ ಕ್ವಶನ್ಸ್ ಆಗಿರುತ್ತೆ. ನೋಡಿ ವಿದ್ಯಾರ್ಥಿಗಳೇ, ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೋಸ್ಕರ ಆಯಿತಾ ಏನಂತೀರ ಈ 4 ಪ್ರಶ್ನೆ ಪತ್ರಿಕೆಗಳನ್ನು ನೀಡಿರ್ತೇನೆ. ಆ 4 ಪ್ರಶ್ನೆ ಪತ್ರಿಕೆಗಳು ಏನಂತೀರ ತಾವುಗಳು ಅಂತಿಂಥವು ಕಾಂಜಿ ಪಿಂಜಿನೋ ಅಥವಾ ನೀವೇನು ಆರ್ಡಿನರಿ ಅಂತಿರುವಂಥ ಪೇಪರ್ಸ್ಗಳಲ್ಲ ಸರ್. ಅದು ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಕ್ವಶನ್ ಪೇಪರ್ಗಳ ಲಿಂಕ್ಸ್ಗಳನ್ನು ನೀಡಿರ್ತೇನೆ. ಅಂದರೆ ತಾವುಗಳು PDF ಕಾಪಿಯನ್ನು ಉಚಿತವಾಗಿ ಡೌನ್ಲೋಡ್ ಮಾಡಿಕೊಳ್ಬೋದು. ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ. ಮತ್ತೆ ಕಮೆಂಟ್ ಮಾಡುವ ಅವಶ್ಯಕತೆ ಇರಲ್ಲ. ಕಮೆಂಟ್ ಅಂದರೆ ನನ್ನ ಮೇಲಿಗೆ ಮೆಸೇಜ್ ಕಳಿಸುವ ಅವಶ್ಯಕತೆ ಇರಲ್ಲ. ಡೈರೆಕ್ಟಾಗಿ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿಂದ ಡೌನ್ಲೋಡ್ ಮಾಡಿಕೊಳ್ಳಿ. 4 ಮಾರ್ಕ್ಸ್ ಕ್ವಶನ್ಸು 2 ಇಲ್ಲಿ ಕಾಣ್ತಾ ಇದೆ, 2 ಕೂಡ 90% ಬರುವ ಸಾಧ್ಯತೆ ಇರುತ್ತೆ. ನೆಕ್ಸ್ಟ್ ಚಾಪ್ಟರ್ ನಾವು ನೋಡೋದಾದರೆ ಸ್ಟ್ರಕ್ಚರ್ ಆಫ್ ಆಟಮ್ ಅಂತ ಇದೆ. ಸ್ಟ್ರಕ್ಚರ್ ಆಫ್ ಆಟಮಲ್ಲಿ ನಿಮಗೆ ಗೊತ್ತಿರುವ ಹಾಗೆ ಪ್ರೀತಿಯ ವಿದ್ಯಾರ್ಥಿಗಳೇ, ಏನಿದ್ದೀರ 1 ಮಾರ್ಕ್ 2 ಮಾರ್ಕ್ 3 ಮಾರ್ಕ್ ಕ್ವಶನ್ಸ್ಗಳು ಇವೆಲ್ಲವೂ ಆಗಿರ್ತವೆ ಆಯಿತಾ. ಇದರಲ್ಲಿಯೂ ಕೂಡ ತಮಗೆ ಆಯಿತಾ ಡಿಫಿಕಲ್ಟಿ ಅಂತ ಅನಿಸಿದರೆ ತಾವುಗಳು 4 ಮಾರ್ಕ್ಸ್ ಎಲ್ಲ ಕ್ವಶನ್ಸನ್ನು ಫಿಕ್ಸ್ ಮಾಡಬೇಕಾಗತ್ತೆ. ಯಾಕಂದರೆ ಎಲ್ಲ ವಿದ್ಯಾರ್ಥಿಗಳು ಇರುವಂಥ ಎಲ್ಲ ಪಾಠಗಳು ಓದ್ತಾ ಇಲ್ಲ, ಕೆಲವೊಂದು ಪಾಠಗಳನ್ನು ಅವರು ಬಿಟ್ಕೊಂಡಿರ್ತಾರೆ. ಇದು ನೋಡಿ, ಕ್ವಶನ್ ನಂಬರ್ 2 ಇದೆ ಅಲ್ವಾ, ಬಹಳ ಸಲ ಕೇಳಿರುವಂತಹ ಒಂದು ಪ್ರಶ್ನೆ ಇದು. ಕ್ವಶನ್ ನಂಬರ್ 2, 1, 2, 3 ಇದೆ ಅಲ್ವಾ, ಬಹಳ ಅಂದರೆ ಬಹಳ ಸಲ ಕೇಳಿರುವಂತಹ ಒಂದು ಪ್ರಶ್ನೆಗಳಾಗಿರ್ತವೆ. ಹಾಗೂ ಕ್ವಶನ್ ನಂಬರ್ 7 ಇದೆ ಅಲ್ವಾ, ಅದಂತೂ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಯಾವುದು ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಂತ ಇದೆ ಅಲ್ವಾ, ಅದು. ನಂತರದಲ್ಲಿ ನಿಮಗೆ ಒಂದು ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂತಲೂ ಕೂಡ ಬರುತ್ತೆ. ಆ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿನಲ್ಲಿ ಕ್ಲಾಸಿಫಿಕೇಷನ್ ಆಫ್ ಎಲಿಮೆಂಟ್ಸನ್ನು ನಾವು ನೋಡೋದಾದರೆ ಪ್ರೀತಿಯ ವಿದ್ಯಾರ್ಥಿಗಳೇ ಆಯಿತಾ, ಅದರಲ್ಲೂ ಕೂಡ ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆಗಳನ್ನು ತಾವುಗಳು ನೋಡ್ಬೋದು. 1 ಮಾರ್ಕು 2 ಮಾರ್ಕ್ಸ್ 3 ಮಾರ್ಕ್ಸ್ ಇದರಲ್ಲೇ ಆಯಿತಾ ಪ್ರಶ್ನೆಗಳು ನಿಮಗೆ ಕೇಳ್ತಾರೆ, ಅದನ್ನು ಸರಿಯಾಗಿ ಕಲಿತುಕೊಳ್ಳಿ. ನಂತರದಲ್ಲಿ 4 ಮಾರ್ಕ್ಸ್ ಕ್ವಶನ್ನು ಕೂಡ ಆ ಒಂದು ಪಾಠದಲ್ಲಿ ತಾವುಗಳು ನೋಡ್ಬೋದು. ನಂತರದಲ್ಲಿ ಇನ್ನೊಂದು ನಿಮಗೆ ಕೆಮಿಕಲ್ ಬಾಂಡಿಂಗ್ ಅಂತ ಇದೆ, ಕೆಮಿಕಲ್ ಬಾಂಡಿಂಗ್ ಅಂತ, ಅದರಲ್ಲೂ 2 ಮಾರ್ಕ್ 3 ಮಾರ್ಕ್ ಕ್ವಶನ್ಸ್ಗಳನ್ನು ತಾವುಗಳು ನೋಡ್ಕೋಬೋದು ಆಯಿತಾ. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಜೊತೆ ಹೀಗೆ ಇರಲಿ. ನಂತರದಲ್ಲಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಇದೆ, ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಕೂಡ ನೋಡ್ಬೋದು ತಾವುಗಳು. ಈ 4ರಲ್ಲಿ 2 ಫಿಕ್ಸ್ ಆಗಿರುತ್ತೆ ನಿಮಗೆ, ಯಾವುದು 5 ಮಾರ್ಕ್ಸಲ್ಲಿ. ನನ್ನ ಪ್ರಕಾರ ಕ್ವಶನ್ ನಂಬರ್ 1 ಹಾಗೂ 3 ಇದೆ ಅಲ್ವಾ, ಅದು ಬರುವ ಸಾಧ್ಯತೆ ಇದೆ. ಈ ಸಲ ಕ್ವಶನ್ ನಂಬರ್ 4 ಕೂಡ ಕೇಳ್ಬೋದು, ಯಾಕಂದರೆ ಇದನ್ನು ಆ್ಯನ್ಯುವಲ್ ಎಕ್ಸಾಮಿಗೆ ಕೇಳಿದರು. ಬನ್ನಿ, ಈಗ 2 ಹಾಗೂ 3 ಮಾರ್ಕ್ಸ್ ಕ್ವಶನ್ಸ್ಗಳು ಇಷ್ಟು ಹೋಗ್ಕೊಂಡಿದ್ದಾವೆ. ತಾವುಗಳು ಹೇಳಿದ್ನಲ್ವಾ, ರೆಡಿಯಾಗಿ, ಅಷ್ಟು ಈಸಿಯಾಗಿರಲ್ಲ. ಇಲ್ಲಿಗೆ ಸಂಪೂರ್ಣವಾಗಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳ ಒಂದು ಇದು ಮುಗಿಯುತ್ತೆ. ಧನ್ಯವಾದಗಳು. ನಾನು ಹೇಳಿದ್ನಲ್ವ, ಮೊದಲು ಯಾರೆಲ್ಲ ರಿವಿಷನ್ ಮಾಡಬೇಕು ಕೆಮಿಸ್ಟ್ರಿದು, ದಯವಿಟ್ಟು ಆ 4 ಕ್ವಶನ್ ಪೇಪರ್ಗಳನ್ನು ಫಸ್ಟು ರಿವೈಸ್ ಮಾಡ್ಕೊಳ್ಳಿ. ಜೊತೆಗೆ ಇಂಗ್ಲೀಷಲ್ಲಿ ಯಾರು ವೀಕ್ ಇದ್ರೋ ಅಂಥ ವಿದ್ಯಾರ್ಥಿಗಳು ದಯವಿಟ್ಟು ನನ್ನ ಪ್ರೀತಿಯ ವಿದ್ಯಾರ್ಥಿಗಳ 100% ನಿಮ್ಮ ಒಂದು ಮಿಡ್ ಟರ್ಮ್ ಎಕ್ಸಾಮ್ಗೆ ಹೆಲ್ಪ್ ಆಗಲಿ ಅಂತ ಹೇಳಿಬಿಟ್ಟು ಬೇಕಾಗಿರುವಂತಹ ಗ್ರಾಮರಿನ ಲಿಂಕ್ಸ್ಗಳನ್ನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀಡಿರ್ತೇನೆ. ಉಪಯೋಗಿಸ್ಕೊಂಡು ಒಳ್ಳೆ ಅಂಕಗಳನ್ನು ಎಕ್ಸಾಮಲ್ಲಿ ತೆಗೀರಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ದಯವಿಟ್ಟು ನಿಮ್ಮ ಮಿಡ್ ಟರ್ಮ್ ಎಕ್ಸಾಮ್ ಆದ ತಕ್ಷಣ ನಮ್ಮ ಮೇಲ್ ಐಡಿಗೆ ತಮ್ಮ ಬಳಿ ಇರುವಂಥ ಪ್ರಶ್ನೆ ಪತ್ರಿಕೆಗಳನ್ನು ಕಳಿಸಿಕೊಡೋದು ಮರೆಯಬೇಡಿ. ಧನ್ಯವಾದಗಳು.